ಈ ತಿಂಗಳ 29ರಂದು ಬೀದರ್ ನಗರದ ಚಿದ್ರಿಲಿರುವ ಬೊಮ್ಮಗೊಂಡೇಶ್ವರ ಕಾಲೋನಿಯಲ್ಲಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಜನ್ಮಭೂಮಿ ಚಿದ್ರಿ ವತಿಯಿಂದ ದೇವಸ್ಥಾನದ ನೂತನ ಕಟ್ಟಡದ ಭೂಮಿ ಪೂಜೆ ನೆರವೇರಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರು ಕಾರ್ಯಕ್ರಮದ ರೂವಾರಿಗಳಾದ ಪಂಡಿತರಾವ್ ಚಿದ್ರಿ ಮಾತನಾಡಿ ತಿಳಿಸಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು 14ನೇ ಶತಮಾನದಲ್ಲಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಬಾಳಿ ಬದುಕಿರುವ ಇತಿಹಾಸ ನಮಗೆ ಲಭ್ಯವಾಗಿದೆ. ಆಗ ನೀರಿನ ಅಭಾವವಿತ್ತು. ಇಲ್ಲಿಯ ರಾಜನ ಸೈನಿಕರಿಗೆ ಬಾಯಾರಿಕೆ ಆದಾಗ ಸೈನಿಕರು ಬೊಮ್ಮಗೊಂಡೇಶ್ವರನನ್ನ ವಿಚಾರಿಸಿ ನೀರು ಎಲ್ಲಿ ದೊರೆಯುತ್ತದೆ ಎಂದು ಕೇಳಿದಾಗ ತನ್ನ ಕೈಯಲ್ಲಿರುವ ಕೋಲ್ನಿಂದ ಅಲ್ಲಿದ್ದ ಕಲ್ಲು ಜಾರಿಸಿದಾಗ ನೀರಿನ ಝರಿ ಹರಿದು ಸೈನಿಕರೆಲ್ಲ ನೀರು ಕುಡಿದರೆಂಬ ಇತಿಹಾಸವನ್ನ ನಾಗಪ್ಪ ಚಿದ್ರಿಯವರಿಂದ ತಿಳಿದು ಬಂದಿದೆ. ನಾಗಪ್ಪ ಚಿದ್ರಿಯವರು ನಗರದ ನಾವದ್ಗೇರಿಯಲ್ಲಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಹೆಸರಿನಲ್ಲಿ 2 ಎಕರೆ ಜಮೀನು ಪಡೆದು ಅಲ್ಲಿ ಅಭಿವೃದ್ಧಿಪಡಿಸುವುದಲ್ಲದೆ ಬೀದರ್ ಕೋಟೆಯೊಳಗಿರುವ ಮಹಾತ್ಮ ಬೊಮ್ಮಗೊಂಡೇಶ್ವರ ಕೆರೆ ಇಲ್ಲಿ ನಿಂತು ನೋಡಬೇಕೆಂಬ ರೀತಿಯಲ್ಲಿ ಚಿಂತಿಸಿರುವರು. ಒಟ್ಟಾರೆ ನಾಗಪ್ಪ ಚಿದ್ರಿಯವರಿಂದ ನಮಗೆ ಹಾಗೂ ಇಡೀ ಜಿಲ್ಲೆಯ ಜನಮಾನಸಕ್ಕೆ ಮಹಾತ್ಮ ಬೊಮ್ಮಗೊಂಡೇಶ್ವರನ ಚರಿತ್ರೆ ಗೊತ್ತಾಗಿದೆ. ಅವರನ್ನ ಸದಾ ಸ್ಮರಿಸಲೆಂದೇ ಚಿದ್ರಿಯಲ್ಲಿ ಅವರ ಹೆಸರಿನಲ್ಲಿ ಟ್ರಸ್ಟ್ ಸ್ಥಾಪಿಸಿ ಮಂದಿರ ನಿರ್ಮಿಸಲು ಭೂಮಿ ಪೂಜೆ ಆಯೋಜನೆ ಮಾಡಲಾಗಿದೆ ಎಂದು ಪಂಡಿತರಾವ್ ಚಿದ್ರಿ ಮಾತನಾಡಿ ವಿವರಿಸಿದರು. ಇದೇ ವೇಳೆ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಬಿರಾದರ್ ಚಿದ್ರಿಯವರು ಸಮಾರಂಭದ ವಿವರಣೆ ನೀಡಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಅವಧೂತಪುರ ಯಲ್ಲಾಲಿಂಗ ಮಠದ ಪೂಜ್ಯ ಮಚ್ಚೇಂದ್ರ ಮುತ್ಯ, ಚೊಂಡಿ ಮಠದ ಜಗನ್ನಾಥ ಮಹಾರಾಜ್, ಉಚ್ಚಾದ ಗೋಪಾಲ ಮಹಾರಾಜ್, ಹುಮ್ನಾಬಾದ್ನ ಸಿದ್ದಯ್ಯ ಆಧುನಿಕ ಒಡೆಯರ್, ಮೈಲಾರದ ಪೂಜ್ಯ ಮಲ್ಲಪ್ಪ ಹಿರೇವಗ್ಗಿ ವಹಿಸಲಿದ್ದು ಭೂಮಿ ಪೂಜೆಯನ್ನ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಹಾಗೂ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ನೆರವೇರಿಸುವರು. ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಅಧ್ಯಕ್ಷತೆ ವಹಿಸಲಿದ್ದು ರತ್ನಗಂಬಳಿ ಪೂಜೆಯನ್ನ ಸಂಸದ ಸಾಗರ ಖಂಡ್ರೆ ನೆರವೇರಿಸುವರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ನೆರವೇರಿಸುವರು. ಮುಖ್ಯ ಅತಿಥಿಗಳಾಗಿ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ವಿಧಾನ ಪರಿಷತ್ನ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಎಂಜಿ ಮೋಳೆ, ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, ಮಾಜಿ ವಿಧಾನ ಪರಿಷತ್ ಸಭಾಪತಿ ರಘುನಾಥರಾವ್, ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ನಾರಾಯಣರಾವ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ ಜಾಬ್ಶೆಟ್ಟಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಗೀತಾ ಪಂಡಿತರಾವ್ ಚಿದ್ರಿ, ಬೆಂಗಳೂರಿನ ಆರ್ಟಿಒ ಕಚೇರಿಯ ರಾಜಶೇಖರ್ ಬಿರಾದರ್ ಚಿದ್ರಿ ಸೇರಿದಂತೆ ಇನ್ನಿತರರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಸೋಮಶೇಖರ್ ಬಿರಾದರ್ ಚಿದ್ರಿ ಮಾತನಾಡಿ ಈ ಮೂಲಕ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಚೊಂಡಿ ಮಠದ ಪೂಜ್ಯ ಜಗನ್ನಾಥ ಮಹಾರಾಜ, ಕರ್ನಾಟಕ ಗೊಂಡ ಸಮಾಜದ ಮಾಜಿ ಅಧ್ಯಕ್ಷ ಎಂಎಸ್ ಕಟಗಿ, ಪತ್ರಕರ್ತ ಮಾಳಪ್ಪ ಅಡಸಾರೆ, ಗೊಂಡ ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷ ಸಂತೋಷ ಜೋಡದಾಬ್ಕೆ, ಬುತ್ತಿ ಬಸವಣ್ಣ ದೇವಸ್ಥಾನ ಸಮಿತಿ ಅಧ್ಯಕ್ಷ ರಮೇಶ್ ಮಾಶೆಟ್ಟಿ, ಸಮಾಜದ ಮುಖಂಡರಾದ ತುಕಾರಾಮ್ ರಾಗ್ಪುರ್, ದೀಪಕ್ ಚಿದ್ರಿ, ರಾಜ್ಕುಮಾರ್ ಚಿದ್ರಿ ಸೇರಿದಂತೆ ಇನ್ನಿತರರು ಇದ್ದರು. ಮಹಾತ್ಮ ಬೊಮ್ಮಗೊಂಡೇಶ್ವರರ ಜನ್ಮಭೂಮಿ ಚಿದ್ರಿ ಅಂತಿದೆ. ಇವತ್ತು ಇಡೀ ಜಿಲ್ಲೆದಾಗಲ್ಲದೆ ರಾಜ್ಯವ್ಯಾಪಿ ಬೊಮ್ಮಗೊಂಡೇಶ್ವರರ ಪ್ರಚಾರಗಳು, ಚರ್ಚೆಗಳು ಎಲ್ಲ ಕಡೆ ಇವೆ. ಅವ್ರದ್ದು ಮೂರ್ತಿಗಳಾಗಲಿ, ದೇವಸ್ಥಾನಗಳಾಗಲಿ ಎಲ್ಲ ಹಳ್ಳಿಗಳಲ್ಲಿ ನಮಗೆ ಸಿಗ್ತದೆ ನೋಡೋಕ್ಕೆ. ಆದರೆ ನಮಗೆ ಬೊಮ್ಮಗೊಂಡೇಶ್ವರದ ಚಿದ್ರಿದಾಗ ಜನ್ಮಭೂಮಿ ಅಂದಾಗ ಅಲ್ಲಿ ಒಂದು ಅವ್ರದ್ದು ಸ್ಮಾರಕ ಮಾಡೋಣ, ಒಂದು ದೇವಸ್ಥಾನ ಕಟ್ಟೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವ್ರದ್ದೊಂದು 29ನೇ ತಾರೀಕಿಗೆ ಎಚ್.ಎಂ. ರೇವಣ್ಣ ಅವ್ರ ಕೈಲಿಂದ ಭೂಮಿ ಪೂಜೆ, ದೇವಸ್ಥಾನ ಕಟ್ಟಡದ ಭೂಮಿ ಪೂಜೆನ ಇಟ್ಕೊಂಡಿದ್ದೀವಿ. ಮತ್ತು ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಬೀದರಿನ ಶಾಸಕರು, ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ವಹಿಸಲಿದ್ದಾರೆ, ರಹೀಂ ಖಾನ್ ಅವರು ವಹಿಸಲಿದ್ದಾರೆ ಅಧ್ಯಕ್ಷಸ್ಥಾನ. ಮತ್ತು ಅದಕ್ಕೆ ಉದ್ಘಾಟಕರಾಗಿ ರಾಜಶೇಖರ್ ಪಾಟೀಲ್ ಅವರು ಉದ್ಘಾಟಕರಾಗಿದ್ದಾರೆ. ಮತ್ತು ರತ್ನಗಂಬಳಿ ಪೂಜೆ ಅಂತ ನಡೀತದೆ. ನಮ್ಮ ಸಂಪ್ರದಾಯ ಪ್ರಕಾರ ಅವತ್ತು ಪೂಜೆ ನಡೀತದೆ. ಆ ಪೂಜೆಗೆ ಉದ್ಘಾಟನೆಯನ್ನು ನಮ್ಮ MP ಅವರು ಸಾಗರ್ ಖಂಡ್ರೆ ಅವರು ನೆರವೇರಿಸ್ಕೊಡಲಿದ್ದಾರೆ. ಇನ್ನೂ ಬಹಳಷ್ಟು ಗಣ್ಯರು ಅದರಲ್ಲಿ ಬರಲಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಬೊಮ್ಮಗೊಂಡೇಶ್ವರ ಅಂದರೆ ಇವತ್ತೇನು ಬೀದರ್ ಕಿಲ್ಲೆ ಇದೆ, ಆ ಬೀದರ್ ಕೋಟೆ ಕಟ್ಟಿದಂಥ ದೊಡ್ಡ ಇತಿಹಾಸ ಇದೆ. ಹಾಗಾಗಿ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಈ ಅವ್ವಲ್ ಚಿದ್ರಿ ಬಾಲ್ ಬಿದ್ರಿ ಅಂತಿದ್ರು. ಅಂದರೆ ಮೊದಲ ಚಿದ್ರಿ ಊರಿತ್ತು, ನಂತರ ಬೀದರ್ ಸ್ಥಾಪನೆ ಆಯಿತು. ಅವಾಗ ಬರೀ ಇಲ್ಲಿ ಜಂಗಲ್ ಇತ್ತು,
ಅವರಲ್ಲಿ ಒಂದು ಕುರಿ ಕಾಯ್ಕೊಂಡು ಊರು ಚಿದ್ರಿ ಇದ್ರು ಕುರಿ ಮೇಯಿಸ್ಲಾಕೆ ಇಲ್ಲಿ ಬೀದರಿಗೆ ಬರ್ತಿದ್ರು. ಇದು ಜಂಗಲ್ ಇತ್ತು. ಆವಾಗ ಬಹುಮನಿ ಅರಸರು 500 ವರ್ಷಗಳ ಹಿಂದೆ ಅವರು ಗುಲ್ಬರ್ಗ ಬಿಜಾಪುರದ ಅರಸರಿದ್ದರು. ಇಲ್ಲಿ ಬೀದರ್ಗೂ ಭೇಟಿಯಾಡ್ಕೋತ ಬಂದಾಗ ಇಲ್ಲಿ ಬೊಮ್ಮಗೊಂಡೇಶ್ವರದ ಕುರಿ ಕಾಯ್ತಕ್ಕಂಥದ್ದು ಅವರು ಈ ಜಂಗಲ್ದಲ್ಲಿ ನೋಡಿದ್ರು. ಅವಾಗ ಏನೊಂದು ಇತಿಹಾಸದಲ್ಲಿ ಹೇಳ್ತಾರೆ ಅಂದ್ರೆ, ಅದರಲ್ಲಿ ಪವಾಡದಾಗ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಒಂದು ಮಲ ನಾಯಿಗೆ ಬೆನ್ನು ಹತ್ತಿತ್ತಂತ. ಈಗ ಗೊತ್ತಿದ್ದೇನು, ಕೋಟಿ ಇದೆ, ಖಿಲಾ ಇದೆ, ಅದರಾಗ ನಾವು ನೋಡಿದ ಕಡೆ ನಾಯಿನೇ ಮಲಗಳಿಗೆ ಬೆನ್ನು ಹತ್ತವ, ಅದ್ರ ಮಲನೇ ನಾಯಿಗೆ ಬೆನ್ನು ಹತ್ತಿತ್ತು, ನಾಯಿ ಓಡ್ತಾ ಇತ್ತಂತ. ಅದನ್ನು ಅವರು ಅರಸರು ನೋಡಿ ಇದು ಗಂಡು ಭೂಮಿ ಅದ, ಇಲ್ಲೊಂದು ಕೋಟೆ ಕಟ್ಟಬೇಕು ಅಂತ ಹೇಳಿ ಕೋಟೆ ಕಟ್ಲಾಕ ಸ್ಟಾರ್ಟ್ ಮಾಡಿದ್ರು. ಆವಾಗ ಅಲ್ಲಿಂದ ಅರಸರಿಗೆಲ್ಲ ಅಲ್ಲಿ ನೀರು ಇಲ್ಲಿಂದ ವ್ಯವಸ್ಥೆ ಏನೂ ಗೊತ್ತಿದ್ದಿಲ್ಲ. ಅವರಿಗೆ ನಿರ್ಡಿಕೆ ಆದಾಗ ಈ ಕುರಿಕಾಯ ಬೊಮ್ಮಗೊಂಡು ಕೇಳಿದ್ರು, ನಮ್ಮದೆಲ್ಲ ಸೈನಿಕರು ಬಂದರಪ್ಪ ನೀರು ತೋರಿಸು ಅಂದಾಗ ಅಲ್ಲೊಂದು ಚಿಲಿಮಿ ಇದೆ, ಅದನ್ನು ತಾವು ಎತ್ತಿ ನೀರು ಕುಡೀರಿ, ಅದ್ರ ಮೇಲೆ ಒಂದು ಕಲ್ಲು ಮುಚ್ಚಿಂದದ ಅಂತ ಬೊಮ್ಮಗೊಂಡು ಹೇಳಿದ್ರು. ಆ ಕಲ್ಲು ಆ ಸೈನಿಕರು ಎಷ್ಟು ಮಂದಿ ಪ್ರಯತ್ನ ಪಟ್ಟರು ಬರಲಿಲ್ಲ. ಆ ಬೊಮ್ಮಗೊಂಡನ ಕೈದಾಗ ಏನು ಒಂದು ವಂಕನ ಬಡಗಿತ್ತು ಕುರಿ ಕೈಲತ್ರ, ಆ ಬಡಗಿಲಿ ಹಾಕಿ ಹಿಂಗೆ ಚಿಮ್ ಹಾಕಿದ್ರೆ ಕಲ್ಲು ದೂರ ಹೋಗಿ ಬಿತ್ತು. ಅಷ್ಟು ಸೈನಿಕರು ನೀರು ಕುಡಿದ್ರು. ಆವಾಗ ರಾಜರು ನಮ್ಮ ಸೈನಿಕರಿಗೆಲ್ಲ ನೀರು ಕುಡಿಸಿ ನಮಗೆಲ್ಲ ಶಾಂತಿ ಪಡಿಸಿದಿ, ಅದಕ್ಕೆ ನಿನಗೆ ನಾವು ಏನಾರ ಕೊಡ್ಬೇಕಂತೀವಪ್ಪ, ರಾಜರಿದ್ದೀವಿ, ನೀ ಏನು ಕೇಳ್ತೀವಿ ಕೇಳ್ರಿ ಅಂತ ಬೊಮ್ಮಗೊಂಡಿಗೆ ಹೇಳಿದ್ರು. ಆವಾಗ ಬೊಮ್ಮಗೊಂಡ, ನನಗೇನು ಬೇಡ್ರಿ, ನೀವು ಏನಾರ ಕೊಡೋದ್ರೆ ನಾನು ಕುರಿ ಮರಿಗಳಿಗೆ ಊರಿಗೆ ಜಮೀನುಗಳು, ಸರ್ಕಾರಿ ಜಮೀನು, ಗೌಠಾಣು, ಗೈರಾಣು, ಪರಂಪುಕ್ ಅಂತ ಜಮೀನು ಇಡ್ರಿ, ದನ ಕುರಿ ಮರಿ ಮೈಸ್ಲಾಕ ಜಮೀನು ನಮಗೆ ಕೊಡ್ರಿ ಅಂತ ಕೇಳಿದ್ರು. ಅವಾಗ ರಾಜರು ಇನ್ನೂ ಮತ್ತೇನಾರ ಕೇಳ್ರಿ ಅಂದಾಗ, ನಮ್ಮ ಕುರಿ ಮರಿಗಳು ಸತ್ತರೆ ಮಾರ್ಲಾಕ ಪರ್ಮಿಷನ್ ಕೊಡ್ರಿ, ಸತ್ತು ಕುರಿಗೆ ಹೊತ್ತು ಮಾರ್ಲಾಕ ನಮಗೆ ಪರ್ಮಿಷನ್ ಕೊಡ್ರಿ, ಯಾವುದಾದ್ರು ಕಾಯಿಲೆ ಬ್ಯಾನಿ ಬಂತು ಅಂದ್ರೆ ಸಾವಿರಾರು ಪಟ ಸತ್ತೋಯ್ತವ, ಅದಕ್ಕೆ ನಮಗೆ ಮಾರ್ಲಾಕು, ಸತ್ತು ರೂಪಾಯಿ ಅದಕ್ಕೆ ಮಾರಬೇಕು ಅಂತ ನಮ್ಗೆ ಪರ್ಮಿಷನ್ ಕೊಡ್ರಿ ಅಂತ ಕೇಳಿದ್ರು. ಅದಕ್ಕೆ ಅರಸರು ಆಯ್ತು ಅದನ್ನೂ ನಿಮ್ಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಈ ರೀತಿ ಬೊಮ್ಮಗೊಂಡ ಕೆಲವು ಅವರಿಗೆ ಕುರಿಗಾಯಿಗಳಿಗೆ ಸವಲತ್ತನ್ನು ಕೇಳ್ದ, ರಾಜ ಅವ್ರಿಗೆ ಕೊಡಿಸ್ದ ಅಂತಕ್ಕಂಥ ಇತಿಹಾಸನ್ನು ನಾವು ನೋಡ್ತೀವಿ. ಇದನ್ನೆಲ್ಲ ಎಲ್ಲಿ ಬರ್ತಂದರೆ, ಸುಲ್ತಾನ್ ಸುರುಳಿ ಅಂತ ಅರಸರ ಕಾಲದಾಗ ಒಂದು ಸುಲ್ತಾನ್ ಸುರುಳಿ ಮೋಡಿದಲ್ಲಿ ಇತ್ತು. ಅದನ್ನು ಆ ಮೋಡಿದಾಗ ಬೊಮ್ಮಗೊಂಡೇಶ್ವರ ಜನಭೂಮಿ ಚಿದ್ರಿ ಮತ್ತು ಇದನ್ನೆಲ್ಲ ರಾಜರ ಜೊತೆಗೆ ಅವ್ರಿಗೆ ನೀರು ಕುಡಿಸಿದ ಮೇಲೆ ಅವ್ರು ಸಂತೋಷಪಟ್ಟು ಕೆಲವು ಸವಲತ್ತುಗಳನ್ನು ಕೇಳಿದ್ರು, ಅವ್ರು ಕೊಟ್ಟರು ಅಂತಕ್ಕಂಥದ್ದು ಅದರಲ್ಲಿ ಬರ್ತದೆ. ಅದಕ್ಕೆ ಅಂಥ ಒಬ್ಬ ಮಹಾಪುರುಷರದು ಜನಭೂಮಿ ಚಿದ್ರಿ ಅಂದಾಗ ಇಡೀ ರಾಜ್ಯದಾಗ ಜಿಲ್ಲೆದಾಗ ಎಲ್ಲ ಕಡೆ ಇವತ್ತು ನಾವು ಮೂರ್ತಿ ಅವ್ರದ್ದು ಗುಡಿಗಳು ಸ್ಟ್ಯಾಚ್ಯುಗಳು ನೋಡ್ತೀವಿ. ಚಿದ್ರೆಗೂ ಒಂದು ಸ್ಮಾರಕ ಮಾಡ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಅವತ್ತು ನಾವೆಲ್ಲ ಭಾಳಷ್ಟು ವಿಜೃಂಭಣೆಯಿಂದ ಇಡೀ ಜಿಲ್ಲೆಯಾದಂಥ ಜನರಿಗೆ ಸೇರಿಸಿ ಒಂದು ದೊಡ್ಡ ಭೂಮಿ ಪೂಜಾ ಕಾರ್ಯಕ್ರಮ ಹಾಕ್ಕೊಂಡಿವಿ. ಈಗ ಅದನ್ನು ಮುಂದೆ ಮೆರವಣಿಗೆ ಮತ್ತು ಅದನ್ನು ಕಾರ್ಯಕ್ರಮ ಹೆಂಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆದಾಗ ಕೂಡ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಸೋಮಶೇಖರ್ ಅವರು ಮಾತಾಡ್ತಾರೆ. ತಮ್ಮಂದಿರಿಗೂ ನನ್ನ ನಮಸ್ಕಾರ, ಹಾಗೂ ಈ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರಿಗೂ ಪ್ರಮಾಣಿಸುತ್ತಾ, ದಿನಾಂಕ 29/12/2025 ನಾವು ಚಿದ್ರಿ ಗ್ರಾಮದಲ್ಲಿ ಒಂದು ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರ ದೇವಸ್ಥಾನವನ್ನು ಕಟ್ಟಡದ ಭೂಮಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ಭೂಮಿ ಪೂಜೆಗೆ HM ರೇವಣ್ಣ ಸಾಹೇಬರು ಬೆಂಗಳೂರಿನಿಂದ ಅವತ್ತು ಬರ್ತಾ ಇದ್ದಾರೆ. ಅಂದೇ ನಾವು ಭೂಮಿ ಪೂಜೆ ಹಮ್ಮಿಕೊಂಡಿದ್ದೇವೆ. ಅದು ಬೆಳಗ್ಗೆ 7:30 ಗಂಟೆಗೆ ಚಿದ್ರಿಯಲ್ಲಿ ಒಂದು ದೇವಸ್ಥಾನ, ಬೀರಪ್ಪ ದೇವಸ್ಥಾನದಿಂದ ಹೆಣ್ಣು ಮಕ್ಕಳು ಒಂದು ತೆಂಗಿ ತಗೊಂಡು ಕಳಸ ತಗೊಂಡು ಅಲ್ಲಿಂದ ಪ್ರೊಸೆಷನ್ ಹೋಗುತ್ತೆ. ಅಲ್ಲಿಂದ ನೇರವಾಗಿ ನಾವು ಎಲ್ಲಿ ಕಟ್ಟಡ ಇದ್ದೀವಿ ನಮ್ಮಲ್ಲಿ ಬೊಮ್ಮಗೊಂಡೇಶ್ವರ ಕಾಲೋನಿ ಅಂತ, ಅದರಲ್ಲಿ 60/80 ಲ್ಯಾಂಡ್ ಅಣ್ಣವರು ಆ ದೇವಸ್ಥಾನ ಸಂಬಂಧ ಕೊಟ್ಟಿದ್ದಾರೆ. ಆ ದೇವಸ್ಥಾನದಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಆ ದೇವಸ್ಥಾನದಲ್ಲಿ ಒಂದು ಭವ್ಯ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. 9 ಗಂಟೆಗೆ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸುಮಾರು ಸ್ವಾಮಿಗಳು, ಗುರುಗಳು ಆಗಮಿಸ್ತಾ ಇದ್ದಾರೆ, ಹಾಗೂ ಗಣ್ಯಮಾನ್ಯರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ತಾವು ಸಹ ಪತ್ರಕರ್ತರು ಎಲ್ಲ ಆಗಮಿಸಿ ಅದು ಒಂದು ನಂತರ ಭೂಮಿ ಪೂಜೆ ನಂತರ ಸ್ಟೇಜ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದಲ್ಲಿ
ಉದ್ಘಾಟಕರಾಗಿ ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬರು ಇದ್ದಾರೆ, ಮತ್ತು ಅದರ ಅಧ್ಯಕ್ಷತೆಯನ್ನು ರಹೀಮ್ ಖಾನ್ ಸಾಹೇಬರು ಇದ್ದಾರೆ. ಈಶ್ವರ್ ಸಾಹೇಬರಿಗೆ ಅಪ್ರೋಚ್ ಮಾಡಿದ್ವಿ, ಅವರು ಸ್ವಲ್ಪ ಬ್ಯುಸಿ ಇರುವುದರಿಂದ ಅವ್ರು ಬರ್ಲಿಕ್ಕಾಗಲ್ಲ. ಅವತ್ತು ನಮ್ಮ ತಾಯಿ ಪುಣ್ಯತಿಥಿ ಇದೆ, ಆ ಕಾರಣಕ್ಕಾಗಿ ನನಗೆ ಬರ್ಲಿಕ್ಕಾಗಿಲ್ಲ ಅಂತಂದರು. ಸಾಗರ್ ಖಂಡ್ರೆ ಸಾಹೇಬರಿಗೆ ಬರ್ತಾ ಇದ್ದಾರೆ. ಹಾಗೆ ಸುಮಾರು ಎಲ್ಲ ಬೀದರ್ ಗಣ್ಯಮಾನ್ಯರು, ನಮ್ಮ ಬೆಳ್ತಳೆ ಸಾಹೇಬರು ಬರ್ತಾ ಇದ್ದಾರೆ, ಮತ್ತು ರಾಜಶೇಖರ್ ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ, ನಮ್ಮ MLC ಸಾಹೇಬರು, 3 MLC ಸಾಹೇಬರು ಬರ್ತಾ ಇದ್ದಾರೆ. ಚಂದ್ರಶೇಖರ್, ಅದು ಕಾರ್ಡು ನಿಮಗೆಲ್ಲ ತಲುಪಿಸ್ತೀವಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ತಮ್ಮದೆಲ್ಲ ಸಹಕಾರ ಇರಲಿ ಅಂತಂದು ಕೇಳ್ಕೊಂಡು ನಾನು 2 ಮಾತು ಮುಕ್ತಾಯ ಕಳಿಸ್ತೀನಿ. ಜೈ ಜೈ. ಇದೇ ತಿಂಗಳ 29ರಂದು ರಾಜ್ಯದ ನಮ್ಮ ನಾಯಕರಾದ ಎಚ್.ಎಂ. ರೇವಣ್ಣವರು ಮಹಾತ್ಮ ಭುವನೇಶ್ವರ ಮಂದಿರದ ಭೂಮಿ ಪೂಜೆಯನ್ನು ಬೀದರ್ ನಗರದ ಸಮೀಪ ಇರುವ ಚಿದ್ರಿಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ನಮ್ಮ ಸಮಾಜದ ಬಾಂಧವರು, ಕೋಡ್ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಈ ಪತ್ರಿಕಾ ಮೂಲಕ ಅವರನ್ನು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾರೆ. ಅಂದಿನ ವಿವಿಧ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಜಿಲ್ಲೆಯಾದ್ಯಂತ ಸಮಾಜ ಬಾಂಧವರು ಆಗಮಿಸಬೇಕಂತ ಮತ್ತೊಮ್ಮೆ ಕೋರ್ತೇವೆ. ಸಂತೋಷ. ಎಲ್ಲ ಪತ್ರಿಕಾ ಬಂಧುಗಳಿಗೆ ನಮಸ್ಕಾರ ಅಂತ ಹೇಳ್ತಾ ಹಾಗೂ ವೇದಿಕೆ ಮೇಲೆ ಪಂಡಿತರಾವ್ ಚಿದ್ರಿಯವರ ಅಣ್ಣತಮ್ಮರದು ಜಮೀನು, ಸ್ವಂತ ಜಮೀನಿನಲ್ಲಿ ಅವರು ಜಾಗ ಕೊಡ್ತಾ ಇದ್ದಾರೆ. ಸುಮಾರು ಎಷ್ಟು ಸರ್? 80/60 ಅವ್ರ ಸ್ವಂತ ಜಮೀನಿನಲ್ಲಿ ಬೊಮ್ಮಗೋಡೇಶ್ವರ ಮಂದಿರ ಕಟ್ಟಲಿಕ್ಕೆ ಸ್ವಂತ ಜಾಗ ಕೊಡ್ತಾ ಇದ್ದಾರೆ. ಅವ್ರ ಬೆನ್ನಿಗೆ ನೌಕರ ಸಂಘದ ಅಧ್ಯಕ್ಷರು ಚಿದ್ರಿಯವರೇ ಇದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದ ಕಡೆದು ಭಾಳ ನಮಗೆ ಸಂತೋಷ ಆಗಿದೆ. ಬೇರೆ ಕಡೆ ಎಲ್ಲ ಚರ್ಚೆ ಆಗ್ತಾ ಇದೆ, ಅವರೆಲ್ಲ ಫೋಟೋ ಎಲ್ಲ ನೋಡಿ ಬಟ್ಟಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಮಂದಿರ, ಭವ್ಯವಾದ ಮಂದಿರ ನಿರ್ಮಾಣ ಆಗಲಿಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಒಂದು ದೊಡ್ಡ ಕಾರ್ಯ ಪಂಡಿತರಾವ್ ಚಿದ್ರಿ ಅವರು ಮತ್ತು ಅವ್ರದ್ದು ಏನು ಅಣ್ಣತಮ್ಮರು ಇದ್ದಾರೆ, ಎಲ್ಲರೂ ಸೇರಿ ಮುಂದಾಳತ್ವದಲ್ಲಿ, ಚಿದ್ರಿ ಅವರ ಮುಂದಾಳತ್ವದಲ್ಲಿ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇದೆ. ಅತ್ಯಂತ ಭವ್ಯವಾದ ಮಂದಿರ ಆಗಲಿ ಅಂತ ನಾವೆಲ್ಲರೂ ಕೂಡ ಶುಭವನ್ನು ಕೋರ್ತೀವಿ. ನಾಗಪ್ಪ ಚಿದ್ರಿ ಅಂತೆ ತಮಗೆಲ್ಲ ಗೊತ್ತಿರಬೇಕು. ಒಂದೊಂದು ಇತಿಹಾಸಗಳನ್ನು ಮುಚ್ಚೋಗಿದ್ದು ಹೆಂಗೆ ಹೊರಗೆ ಬರ್ತಾವಂದ್ರೆ, ಈ ಬಸವಣ್ಣವ್ರ ಕಾಲದಾಗ ಏನು ಬಸವಣ್ಣವ್ರದ್ದೇನು ಕ್ರಾಂತಿನೇ ಆಗಿತ್ತು 12ನೇ ಶತಮಾನದಲ್ಲಿ, ಆದರೆ ನಮಗೆ 20ನೇ ಶತಮಾನ ತನ ಆ ವಚನಗಳೇ ನಮ್ಗೆ ಕೈ ಸಿಕ್ಕಿಲ್ಲ. ಸುಮಾರು 600-700 ವರ್ಷ ಅವು ಎಲ್ಲಿದ್ದನೋ, ಯಾರು ರಕ್ಷಣೆ ಮಾಡಿದನೋ, ಹಳಕಟ್ಟಿ ಅಂತ ಒಬ್ಬರು ಎಲ್ಲ ಕೂಡೀಕರಿಸಿ ಇವತ್ತು ಕೊಟ್ಟ ಮೇಲೆ ಇವತ್ತು ಅದನ್ನು ಪ್ರಚಾರಕ್ಕೆ ಭಾಳಷ್ಟು ಬಂದಿದೆ. ಅಂದರೆ ಎಷ್ಟು ವರ್ಷ ನಂತರ ಬಸವಣ್ಣನ ವಿಚಾರಕ್ಕೆ ಪ್ರಚಾರಕ್ಕೆ ಬಂತು. ಹಾಗೆ ಬೊಮ್ಮಗೊಂಡೇಶ್ವರ ಕೂಡ 500 ವರ್ಷ ಹಿಂದಾದದನ್ನು ನಾಗಪ್ಪ ಚಿದ್ರಿ ಅವರು ಅದನ್ನೆಲ್ಲ ಮೋಡಿದಾಗಿದ್ದಂಥದ್ದು ಅಧ್ಯಯನ ಮಾಡಿ ಒಂದು ಸರ್ಕಾರಿ ಸಣ್ಣ ಪೊಲೀಸ್ ನೌಕರಿ ಮಾಡ್ಕೋತೆ ಅವ್ರು ಇದನ್ನು ಎಲ್ಲ ಸ್ಟಡಿ ಮಾಡಿ ಒಂದು ಸಣ್ಣ ಸಣ್ಣ ಬುಕ್ಗಳನ್ನು ಬರೆದು ಒಂದು ಡ್ಯೂಟಿ ಮಾಡ್ಕೋತೆ ಊರಿಗೆ ಹೋಗಿ ಕುರಿ ಕಾವ್ರಿಗೆ ಕರೆದು 1-2 ಕಲ್ಲು ಇಟ್ಟು ಪೂಜೆ ಮಾಡ್ಯಾರ. ಬೊಮ್ಮಗೊಂಡನ ಹೆಸರು ಮೇಲೆ ಇಲ್ಲಿ ಗುಡಿ ಕಟ್ಟಿರಪ್ಪ ಅಂತ ಯಾವ್ಯಾವ ಊರಾಗ ಹೋಗಿ 1-2 ಕಲ್ಲು ಇಟ್ಟು ಹೇಳಿದ್ರು. ಅವೆಲ್ಲ ಗುಡಿಗಳಾಗ್ಯಾವ. ಅವರು 77ದಾಗ ತೀರ್ಕೊಂಡ್ರು. ಇವತ್ತು ನವದಗಿರಿದಲ್ಲಿ ಬೊಮ್ಮಗೊಂಡೇಶ್ವರದ ಒಂದು ಗುಡ್ಡನೇ ಇದೆ, ಅಲ್ಲಿ ಒಂದು 2 ಎಕರೆ ಜಮೀನು ತಂದು ಕೊಟ್ಟರು ನಮಗೆ ಅಲ್ಲಿ. ಯಾಕಂದರೆ ವರ್ಷಿಗೆ ಬೊಮ್ಮಗೊಂಡೇಶ್ವರನ ಖಾಂಡ್ ಮಾಡ್ತಿದ್ರು. ಎಲ್ಲಿ ಖಿಲಾದಾಗ, ಅಲ್ಲಿ ಬೊಮ್ಮಗೊಂಡನ ಕೆರೆ ಅಂತಿದೆ ಖಿಲಾ ಒಳಗೆ, ಅಲ್ಲಿ ಖಾಂಡ್ ಮಾಡ್ಲತ್ತಿದ್ರು ಇವು ನಾಗಪ್ಪ ಚಿದ್ರಿನೇ ವರ್ಷಿಗೆ. ಆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡಿದ್ರು ಅಂತ ಸೆಂಟ್ರಲ್ ಗೌರ್ಮೆಂಟ್ದವರು, ನೀವೆಲ್ಲ ಬಂದು ಇಲ್ಲಿ ಜಾತ್ರೆ ತುಂಬಿಸಿ ಇದು ಮಾಡತ್ತೀರಿ, ಸೆಂಟ್ರಲ್ ಗೌರ್ಮೆಂಟ್ ನಿಮ್ಗೆ ಬರಲ್ಲ ಅಂಥೇಳಿ ಆ ಜಾತ್ರೆ ಬಂದ್ ಮಾಡಿದ್ರು. ಆ ಜಾತ್ರೆ ಬಂದ್ ಮಾಡಿದಾಗ ಅದ್ರ ಈಕ್ವಲ್ ಜಾಗ ನೋಡಿಕೊಂಡು ಇಲ್ಲಿ ನಿಂತರೆ ಆ ಬೊಮ್ಮಗೊಂಡನ ಕೆರೆ ಕಾಣಿಸ್ಬೇಕು. ಹಂಗೆ ಆ ಕೋಟೆಯಾಗಿಂದ ಏನು ಕೆರೆಯದ ಒಳಗೆ ಖಿಲಾ ಒಳಗೆ ಆ ನವದಗಿರಿ ಹೊಟ್ಟೆಗೆ ನಿಂತರೆ ಇವತ್ತು ಭೀ ಕಾಣಿಸ್ತದೆ.
ಅದ್ರ ಲೆವೆಲ್ದಾಗ ಅಲ್ಲಿಂದೇ ಒಂದು ಕಲ್ಲು ತೊಗೊಂಡು ಬಂದು ಮೂರ್ತಿ ಮಾಡಿ ಆ ನಾವದಗಿರಿ ಹೊಡಿ ಕೂಡಿಸಿ 2 ಎಕರೆ ಜಾಗ ಸರ್ಕಾರದಿಂದ ಅದು ಗೌಂಡ ಸಮಾಜಕ್ಕೆ ದೇವಸ್ಥಾನಕ್ಕಂತ ಬರೆಸಿ ಇವತ್ತು ಇಡೀ ರಾಜ್ಯದಾಗ ಜಿಲ್ಲೆದಾಗ ಬೊಮ್ಮಗೊಂಡು ಅಂತ ನಮ್ಗೆ ಹುಡುಕು ಕೊಟ್ಟರು ಅಥವಾ ಪರಿಚಯ ಮಾಡಿಕೊಟ್ರು ನಾಗಪ್ಪ ಚಿದ್ರಿ. ಒಂದೆರಡು ನಾಗಪ್ಪ ಚಿದ್ರಿ ಹುಡ್ತಿದ್ದಿಲ್ಲ ಅಂದರೆ ನಮಗೆ ಬೊಮ್ಮಗೊಂಡು ಸಿಗ್ಲಿಕ್ಕೆ ಇನ್ನೂ ಕಷ್ಟ ಆಯ್ತಿತ್ತು. ಮುಂದೆ ಯಾರು ಎಬ್ಬಿಸ್ತಿದ್ರು, ಇಂಥ ಇತಿಹಾಸ ಏಸೋ ಆಯ್ತವ ಮುಚ್ಚೋಯ್ತವ, ಅದ್ರ ಮುಚ್ಚೋದನ್ನು ನಮಗೆ ಎಚ್ಚರಿಕೆ ಕೊಟ್ಟು ನಮಗೆ ಪರಿಚಯ ಮಾಡಿಕೊಟ್ರು ನಾಗಪ್ಪ ಚಿದ್ರಿ. ಅವ್ರಿಗೂ ಕೂಡ ಇವತ್ತು ನಾವು ಭಾಳ ಇವತ್ತು ಅವ್ರು ಇಲ್ಲ, ಆದರೂ ಅವ್ರ ಕೆಲಸಕ್ಕೆ ನಾವು ಇವತ್ತು ಅಭಿನಂದಿಸ್ತೀವಿ.